ತ್ರಿ ಏನ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕಿರಿಕಿರಿ ನಿಮ್ದು? ಇನ್ನ ಎದ್ದಿಲ್ಲ ಅವ್ರ ಎಬ್ಬಿಸಿ ಅವ್ರನ್ನ ಸಾಲಿ ಕಳ್ಸ ಹೊತ್ತ ನತ್ತಿ ಮೇಲೆ ಬತ್ತ ಗೌಡ್ರ ಮನಿಗೆ ನಾನು ಕೆಲ್ಸಕ್ಕೆ ಹೋಗ್ತೇನೆ ಅವ್ರನ್ನ ಎಬ್ಬಿಸಿ ದೌಡ್ ಕಳಿಸ್ಬಿಟ್ರು ಅವ್ರ ಆತ್ ಹೇಳ್ರಿ, ಅವ್ರಿಗೆ ಎಬ್ಬಿಸಿ ಸಾಲಿ ಕಳಿಸ್ತೀನಿ, ನೀವ್ ಹೋಗ್ ಬರ್ರಿ. ಹಾ ಲೆಕ್ಕಾಚಾರ ಲೆಕ್ಕಾಚಾರ ಎಲ್ಲಿ ಹೋದಿವ? ಅವು ಲೆಕ್ಕಾಚಾರೋ ಖಾನವಲ್ಲ, ಇವು ಶಂಕರ ಮಗನೂ ಇನ್ನ ತಕ ಖಾನವಲ್ಲ. ಎಲ್ಲಿ ಹೋದ್ರಿ ಇಬ್ರು? ಲೆಕ್ಕಾಚಾರ ಈ ಗೌಡ್ರ ಮನೆ ಕೆಲಸ ಮಾಡೋದಂದ್ರೆ ಏನ್ರಿ ಬಡ್ಕೊಳದಂಗ ದನ ಕರ್ಕಿಂತ ಹೆಚ್ಚಿಗಿಂತ ಹೆಚ್ಚಿಗೆ ಕಿಮ್ಮತ್ ಕೊಡಂಗಿಲ್ಲಲ್ರಿ. ನೋಡ್ರಿ ಒಬ್ರು ವರ್ಷವ್ರಿಲ್ಲ ತೊಳೆಯವ್ರಿಲ್ಲ, ಲೆಕ್ಕಾಚಾರಿಗೆ ಎಲ್ಲ ಕೆಲಸ ಬಂತಲ್ಲ. ಇರ್ಲಿ ಆದ್ರೂ ನಾನು ಲೆಕ್ಕಾಚಾರ ಓ ಗೌಡ್ರ ನಮಸ್ಕಾರ. ಇರ್ಲಿ ನಿನ್ನ ನಮಸ್ಕಾರ ಇರ್ಲಿ. ಹಾ ಎಲ್ಲಿಗಿದ್ ಇಷ್ಟೊತ್ತಕ? ಎಷ್ಟು ಕರಿಬೇಕು ನಿನ್ನ? ಶೇಂಗಾ ಹರ್ಯಾಕ್ ಹೋಗಿದ್ದೇರಿ. ಏನ್ರಿ ಗೌಡ್ರ ಮುಂಜಾನೆ ಕೂಡ ಮನೆಗೆ ಅದ್ ನಾಷ್ಟಾ ಮಾಡಿ ಊಟ ಮಾಡಿ ಬರೋದ್ ಬೇಡ್ರ ನಾವು? ನೀ ತಿನ್ಕೋತಕೊಂಡು ಪಗಾರ ಕೊಡ್ತೈತಿ ಪುಗ್ಸೇಟಿ ಕೆಲಸ ಮಾಡ್ತಿ. ಅವು ಶಂಕರ ಮಗ ಎಲ್ಲಿದ? ಶಂಕರಣ್ಣ ಬಂದಿಲ್ರಿ ಇನ್ನ ಬಂದಿಲ್ಲ ನೋಡು. ಇಷ್ಟೊತ್ತಿಗೆ ಬಂದ್ ಕೆಲ್ಸಕ್ಕೆ ಮಂಗನ್ ಮಗ ಯಾಕೆ ಬಂದಿಲ್ರಿ? ಇನ್ನ ಬಂದಿಲ್ಲ. ನೀನು ಈಗ ಬಂದಿ, ಅವ್ ನೋಡ್ರೆ ಇನ್ನ ಬಂದಿಲ್ಲ. ನಿಮ್ಮನ್ ಎದಕ್ ಇಟ್ಕೊಂಡೈತಿ ಇಲ್ಲಿ? ಅದು ಕರ್ನಾರ ಇಲ್ರಿ, ಅದು ತಮ್ಮಗ ಪಾಪ ಸಾಲಿ ಕೆಲ್ಸ ಆತಲ್ಲ ಗುದ್ದಾಡಿ ಗೌಡ್ರ. ಎಲ್ಲಾರು ನಿಮ್ಮಂಗ ರಸಿಕರು ಇರ್ತಾರನ್ರಿ, ಹೇಳಕ್ ಬರಂಗಿಲ್ರಿ. ಪಾಪ ಅವ್ನು ಹೆಂಡತಿ ಜೋಡಿ ಮಾತಾಡ್ಕೊಂಡ್ ಸಾಕ್ ಅಂದಂಗ ಎಷ್ಟು ವಸೂಲಿ ಐತಿ ಇವತ್ತ? ವಸೂಲಿ ನೀವು ಬದುಕಿದ ಕೊಟ್ರ ಆಗಿರ್ತೈತ್ರಿ ವಸೂಲಿ. ಎಲ್ಲಾ ಸತ್ತರಿಗೆ ಕೊಟ್ರಿ ಅಲ್ಲ ನಾ ಕೊಡಾವ್ರ ತಗೊಳಾರಂಜ ಕೊಟ್ಟಾರಂಜ ಸಾಯದಾಗೈತಿ. ಇಲ್ರಿ ಅಲ್ಲಿ ಸಂಘ ತುಂಬ ಇರ್ತಾರೆ. ಪಾಪ ನಿಮ್ ಹೆಣಕ್ ಯಾವಾಗ ತಂದ್ ಕೊಡ್ಬೇಕು? ಅವ್ರ ನೀಗ್ಲಿಲ್ಲ ಅಂದ್ರ ಅವ್ರ ಯಾಕೆ ತಗೊಳ್ಬೇಕು? ಆ ಮಗ ನಾಳೆ ಕೊಡ್ತಾನೆ ಕೊಟ್ಟವ, ಆ ಬಾಜುಕಿನ ಹೊಲ್ದವ ಅವ. ಈ ಸಲ ಬಂದು ಕೂಳೆ ಕಳೆ ರೊಕ್ಕ ತೆಗೆದೆಲ್ಲ ನಿಮ್ ಕೊಳೆ ತೆಗಿಯಾಕ ಹೋಗಿತಾನಂತ. ಬಂದ್ ಕೂಡ್ಲಿ ಅಯ್ಯವ ಇಲ್ಲ ಬಿದ್ಲ ಅವಂದು ಇದ್ರಾಗ ಐತಿ, ನೋಡ್ತೀನಿ ತಡ್ರಿಪ್ಪ. ತೋಟ ಮಾಡ್ತೇನು ಅದ್ ಮಾಡ್ತೇನು, ನನ್ನ ಎಲ್ಲಿ ಡಾಗ್ ಹೋಗೋದವು. ಒಯ್ದಾನಂತ್ರಿ ಮುಂದಿನ ವಾರ ತರ್ತಾನಂತಂದ್ರ. ಮುಂದಿನ ವಾರ ಅದ ಕೊಟ್ಟವ್ರ ಹೋದ ಬಳಕ ತಗೊಂಡವ್ರ ಕೊಡವ್ರ. ಇಲ್ರಿ ಗೌಡ್ರ, ಪಾಪ ಮಳಿ ಇಲ್ಲ ಬಳಿ ಇಲ್ಲ, ದುಷ್ಕಾಲ ಬಿದ್ದತಿ. ಅವ್ರ ಎಲ್ಲಿಂದ ತಂದ್ ಕೊಡ್ಬೋದು? ನೀ ಹಿಂಗ್ ಹೇಳ್ಕೊಂತ ಹೋಗ. ಇದ್ದಿದ್ದೀವ್ 4 ದನ 4 ಟ್ರ್ಯಾಕ್ಟರ್ ಮಾರಿ ನಾನು ನುಣ್ಣಗ ತಲಿ ಬೋಸ್ಕೊಂಡ ನನ್ನ ಜೋಡಿನಿ ಹಿಂದಿಂದ ಬರಕ್ಕೆ ನಾ ಮುಂದ ಹೋಗ್ತಾನೆ. ಬರವಾಯ್ತಲ್ಲ? ಹಾಕ್ ಬಿಡ್ರಿ ಗೌಡ್ರ. ಅದೆಲ್ಲ ಏನ್ ಬೇಡ. ಅದೆಲ್ಲ ಯಾರ್ಯಾರು ಕೊಡವ್ರದಾರ, ಎಲ್ಲೆಲ್ಲಿದಾರ ಮಂಗ್ಯ ನನ್ನ ಮಕ್ಕಳ ನಡಿ ಮೊದಲ ಶಂಕರ್ ಕರ್ಕೊಂಬರ್ಕ ಹೋಗಮ್. ಆಯ್ತಾಯ್ತು, ಬೂಟ್ ಬರ್ದು ಕರ್ಕೊಂಡ್ ಬರ್ಬೇಕ? ಆಯ್ತು ಬಿಡ್ರಿ ಗೌಡ್ರ, ಕರ್ಕೊಂಬರ್ತೀನಿ ಅಂತ. ಇವನು ಬರೀ ನಮ್ಗ ಕಿರಿಕಿರಿ ಮಾಡ್ತಾನೆ ಗೌಡಪ್ಪ. ಎಲ್ಲ ಮರ ಊರಾಗ ಎಲ್ಲಾರು ಬದುಕಿರ್ತಾರ. ಇವನು ನೀವೇ ಯಾವಾಗ ಸತ್ತ ಹೋಗ್ತಾನೆ ನನ್ನ ಕಡೆ ತಲೆ ಬಂದ ನಮ್ಗ. ಕಾಲ್ಮರ್ಲಿ ಹೊಡೆದ್ ಬಿಡು ನಮ್ಗ ಒಂದೆರಡು. ಗೌಡಪ್ಪ ನನಗ್ ಕಿರಿಕಿರಿ ಮಾಡಕತ್ತ, ನೀವ್ ಜಲ್ದಿ ಬರೋದಿಲ್ಲ ಕೆಲ್ಸಕ್ಕೆ. ಏನು ನಮ್ದು ಎಲ್ಲ ತಾಪತ್ರಿ ಜಲಮ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕ್ರೆ ಟೈಮ್ ಆಗೋದ. ನಿನಗ ಆಗ್ತಿದ್ರ ಆಗ್ತತ್ ಅಂತ ಹೇಳು, ಆಗ್ಲಿಲ್ಲ ಅಂದ್ರ ಗೌಡ್ರ ಮುಸುಳಿ ಚಪ್ಲಿಲಿ ಹೊಡೆದ್ ಹೋಗ್ಬಿಡು. ನಮಸ್ಕಾರ ಮಾಡ್ರಿ ಹಂಗಂತ ಬಾಬಾ ಕರ್ಕೊಂಬಂದ್ ತಿಳಿತಿಲ್ಲ ನನಗ. ಪಾಪ ಗೌಡ್ರ ಬಂದ್ರು. ಏನ್ ನಿನ್ನ ನಮಸ್ಕಾರಕ್ಕೆ ಹೋದ್ ಬೆಂಕಿ ಹಚ್ಚ. ಅಲ್ಲೋ ತಗೊಳ್ಳುವಾಗೆಟ್ಟ ಮಾಯಲೇ ಬರ್ತೀರಿ, ಕೊಡುವಾಗ ನೋಡ್ರ ಆ ಪ್ರೀತಿ ಇರಂಗಿಲ್ಲ ನಿಮ್ ಕಡೆ. ಗೌಡ್ರ ಇರ್ಲಿ ಪಾಪ ಬಡವ್ರು. ಏನ್ ಟೈಮ್ ಆದ್ ನೀ ಕೆಲ್ಸಕ್ ಬರೋದ? ಏನ್ ಇದೊಂದ್ಸಲ ಲೇಟ್ ಆಗ್ತೈತಿ? ಗೌಡ್ರ ಕುಂದ್ರಿ ನೀವು ಸಿಟ್ಟಿಗೆ ಹೇಳ್ಬೇಡ್ರಿ. ಕೆಲ್ಸಕ್ಕೆ ಜಲ್ದಿ ಬರಾಕ್ ಬರೋದಿಲ್ಲ ನಿಮ್ಗ. ಅವ್ನ್ ಗೌಡ್ರನ್ ಮಾಡ್ರಿ ಏನ್ ತಿಳ್ಕೊಳ್ರಿ. ಆಯ್ತಾಯ್ತಾಯ್ತಾಯ್ತು, ಹೋಗ್. ಯಾಕೂ ಬೇಜಾರು ಭಾಳ ಆತಿಲ್ಲ. ಗೌಡ್ರ ಟೆನ್ಷನ್ ಏನ್ ತಿಳಿವತ್ತೈತಿ. ಯಾಕೋ ಸಾಹೇಬ್ರಿ ಇವತ್ತು ಬಾಳ ಸುಸ್ತಾದಂಗ್ ಕಾಣಕತ್ತಾರಲ್ಲ. ಬಿಸಿ 2 ರೊಟ್ಟಿ ಮಾಡ್ಕೊಟ್ರೆ ಎಲ್ಲ ಸರಿ ಹೋಗ್ತಾರ. ಯಾಕ್ರಿ ಇವತ್ತು ಬಾಳ ಸುಸ್ತಾದಂಗ್ ಕಾಣಕತ್ತೀರಿ? ಗೌಡ್ರ ಮನಿಗೆ ಸ್ವಲ್ಪ ಲೇಟ್ ಮಾಡಿ ಹೋದೆ. ಅವ್ರ ಸಿಕ್ಕಾಪಟ್ಟೆ ಬೇದ್ರ. ಇಷ್ಟ್ಯಾಗ ಲೇಟ್ ಮಾಡಿ ಬರ್ತಿ, ದೌಡ್ ಬರಾಕ್ ಬರಲ್ಲ, ನಿಂಗೆ ಪಗಾರ ಕೊಡ್ತೇನೆ ಅಂತ ಅಂತಾರೋ. ಅದಕ್ಕೆ ಸ್ವಲ್ಪ ಬೇಜಾರ್ಲೆ ಬಂದೇನು. ಸ್ವಲ್ಪ ಚಾ ಇದ್ರೆ ಮಾಡಿ ಕೊಡು, ತಲೆ ನೋವು ಸಹಿತ ಭಾಳ. ಅಲ್ರಿ ಚಾ ಏನು ಮಾಡ್ಕೊಡ್ತಿದ್ದೆ, ಬೆಳಗ್ಗೆನೆ ಹೇಳಿನಿಲ್ರಿ ನಿಮ್ಗೆ ಸಂತಿ ತೊಗೊಂಬರ್ರಿ ಅಂತಂದು. ಯಾವ ಟೆನ್ಷನ್ದಾಗ ಮರ್ತ ಬನ್ನಿ, ನಾಳೆ ಹೋಗಿ ತರ್ತೇನೋ. ಮಕ್ಳು ತಮ್ಗೊಳ್ರೆಲ್ಲ ಉಂಡಾರು? ಸ್ವಲ್ಪ ಗಂಜಿ ಇತ್ತ, ಅದನ್ನ ಕುಡಿದ್ ಮುಕ್ಕೊಂಡಾರ. ಆಯ್ತು, ಅವ್ರೆ ಉಂಡು ಶಾಂತ ಆಗಿರಲ್ಲ. ನಾವು ನೀರು ಕುಡಿದು ಮಕ್ಕೊಂಡ್ಬಿಡ್ ನಾವು. ಸರಿ. ಇಷ್ಟು ಹೊತ್ತಿದೆ ಆತು, ಇನ್ನ ಇವ್ರು ಹೆಂಗೇನ ಎದ್ದಿಲ್ಲ ಇವ್ರ. ಸಾವಿತ್ರಿ, ಸಾವಿತ್ರಿ ಬಂದೆ.
ಏನ್ರಿ? ಕುಂತ್ಕೋ. ಈಗ ಒಂದ್ ನಿರ್ಣಯಕ್ಕೆ ಬಂದೇನ. ನಮ್ಮದ್ರೆ ಹೊಟ್ಟೆ ತುಂಬುವತ್ತ ಹೆಂಗಾರ ಮಾಡಿ ತಮ್ಗೋಣ ಹಾಸ್ಟೆಲ್ಗೆ ಹಾಕಿ ಅವ್ರ ಸಾಲಿ ಕಲ್ಸು ನೋಡ್ತೇನೆ. ಕಲಿಸಿ ಅವ್ರು ನಾವು ಹೆಂಗ್ರೆ ಖಾರ ನೀರ ತಂದ ಒಂದು ಜೀವನ ಕಳೀನು. ಅವರು ಅಲ್ಲಿ ಸುಖವಾಗಿರ ಇರ್ತಾರೆ. ಒಂದು ನಾಳೆ ನಮ್ಗೆ ನೆರಳ್ರೆ ಆಗ್ತೈತಿ. ಒಂದು ಅವ್ರನ್ನ ಕೇಳೋಣ ಕರಿನು. ಕರಿತೀನ್ರಿ. ಆದ್ರೆ ಇದಕ್ಕೆ ಅವ್ರಿಬ್ರು ಒಪ್ಬೇಕಲ್ರಿ? ಕೇಳೋಣ ಅವ್ರ ನಿರ್ಣಯ ಕೇಳಿ ಅವ್ರ ಮುಂದಿನ ಡಿಸಿಷನ್ ಮಾಡ್ನು. ಅವ್ನು ಸಣ್ಣ ಒಬ್ಬ ತಮ್ಮಿದ್ರೆ ಇರುವಲ್ಲ ಇಲ್ಲೇ. ಶಿವಣ್ಣ, ಚಿಕ್ಕಣ್ಣ, ನಿಮ್ಮ ಅಣ್ಣ ಕರೆಯಕತ್ತಾರಪ್ಪ. ಈಗ ಇಬ್ರು ನಿಮ್ನ ಹಾಸ್ಟೆಲ್ಗೆ ಹಾಕಬೇಕನ್ನೋದ ತಾಳೆ ಮಾಡಿವ್ ನಾವ್ ಇಬ್ರು ಕೂಡಿ. ಅಲ್ರಿ ಹೋಗಿ ಸುಖವಾಗಿ ಸಾಲಿ ಕಲ್ತ ನಾಳೆ ಒಂದು ನಮ್ಗೆ ನೆರಳ ಆಗ್ತೈತಿ ಅಂತೇಳಿ ಹಾಸ್ಟೆಲ್ಗೆ ಹಾಕ್ಬೇಕು ಮಾಡಿದ್ದೇನೆ. ಅಣ್ಣ ನಿಮ್ಮದು ಏನು ಅಭಿಪ್ರಾಯ ಐತಿ? ಅಣ್ಣ ನಾನು ಎಲ್ಲಿ ಹೋಗಂಗಿಲ್ಲ ಅಣ್ಣ, ನಿಮ್ಮನ್ ಬಿಟ್ಟ. ಹೋಗಪ್ಪ. ಬೇಡ ಅಣ್ಣ, ನಾನು ನಿಮ್ಮನ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಣ್ಣ. ನಾನು ಇಲ್ಲೇ ಇರ್ತೇನೆ ಅಣ್ಣ ನಿಮ್ ಜೊತೆ. ನೀರೇಶ್ವ ಹೋದಿಲ್ಲ? ಆಯ್ತಾ, ನಾವು ಹೋಗಲ್ಲಂದ್ರ ನಾನಾರೇ ಹೋಗ್ತೀನಿ. ನೀರೇ ಒಬ್ಬ ಹೋಗಿ ನಾ ಹೋಗ್ತೇನೆ ಹಾಸ್ಟೆಲ್. ಅಲ್ರಿ, ಶಿವಣ್ಣ ಹೋಗ್ಕನಂತ ಹೋಗ್ಲಿ ಬಿಡ್ರಿ. ಚಿಕ್ಕಣ್ಣ ಯಾವತ್ತು ನಮ್ಮನ್ ಬಿಟ್ಟಿದ್ದಿಲ್ಲ. ಮತ್ತ ಅವ ಹೆಂಗಾರ ಬಿಟ್ಟಿರ್ತಾನ? ಅವ್ನ್ ನಮ್ ಜೋಡಿನೇ ಇರ್ಲಿ. ಒಂದು ಏನ್ರ ಆಸೆ ಅದತ್ತ ನಾ ಹಿಡ್ದೇನಿ. ಅವ್ ಹೋದ್ರಕ್ಕ ನಮ್ ಜೋಡಿನೇ ಇರ್ಲಿ ಬಿಡಿ. ಇಲ್ಲೇ ಆಡ್ಕೋತಿಲ್ಲ. ಇಲ್ಲೇ ಇರ್ಲಿ. ಇಲ್ಲೇ ಸಾಲಿ ಕಲ್ಸ ಆತ್ರಿ, ಇಲ್ಲೇ ಇರಪ್ಪ. ನೀ ಹಾಸ್ಟೆಲ್ಗೆ ಹೋಗ್ಕೇನಪ್ಪ? ನೀ ಹಾಸ್ಟೆಲ್ಗೆ ಹೋಗು, ನೀ ಇಲ್ಲೇ ಇರಪ್ಪ. ಆತಿಲ್ರಿ? ನಿಮ್ ಮನ್ಸಿಗೂ ಸಮಾಧಾನ ಆತಿಲ್ರಿ? ಅವ್ರ ನಾಳೆ ಹೋಗೋದು ಏನ್ ಸಿಗ್ತೈತಿ ಅವ್ರೆಲ್ಲ ಬ್ಯಾಗದು ರೆಡಿ ಮಾಡಿಸು. ಆತ್ರಿ. ನಾಳೆ ಹೋದ ಹಾಸ್ಟೆಲ್ಗೆ ಬಿಟ್ಟು ಬರ್ತೇನೆ. ನಾನು ಹೋಗಿ ಗೌಡ್ರ ಮನೆಗೆ ಹೋಗಿ ರೊಕ್ಕ ಇಸ್ಕೊಂಡ ಸಂತಿ ತಗೊಂಡ್ಬರ್ತೇನೆ. ದೋಸ್ತ್ ಬಂದ್ ಚಾ ಕುಡಿ ಹೋಗಿಲ್ಲ ದೋಸ್ತ್. ಥ್ಯಾಂಕ್ಸ್. ಇದ್ದಾಗ ಬಿಟ್ಟಿ, ಯಾಕಂದ್ರ ಇನ್ ಯಾವಾಗ ಬಂದ್ ಮುಡ್ತೀನಿ. ಆಮೇಲೆ 6 ವರ್ಷ ಆಗನ ಬಂದನ್ರಿ. ಹೌದ್ರಿ, ಹೆಂಗೈತಿ ಆಮೇಲೆ ಊರಿಲ್ಲ? ಹಾ ವಾ ಬೈ, ನಮ್ ಊರಿಗೆ 6 ವರ್ಷ ಆದ್ಕೂಲೆ ಏನ್ ಭಾಳ ಬೆಳವಣಿಗೆ ಆಗೈತಪ್ಪ. ಅದಕ್ಕೆ ಬೇರೆ ಬರಾವಿದ್ದ ಪತ್ರ ಹಾಕಿದ್ದ ಗೌಡ್ರು ಫೋನ್ ಹಚ್ಚಿರು. ಇನ್ನ ಯಾಕೆ ಬಂದಿಲ್ಲ ಅವ? ಹಾ, ಶಿವಣ್ಣ ಬರವಂದ ಇವತ್ತ. ವೈನಿರಿ, ವೈನಿರಿ, ಯಾರು? ಆರಾಮ್ ರೀ ವೈನಿರಿ? ಶಿವಣ್ಣ, ಹಾ, ಈಗ ಬಂದೇನ? ಈಗ ಬಂದಿರೋ ವೈನಿರಿ. ಬಾಪ, ಬಾ ಬಾ ಬಾ. ಆರಾಮದಿ? ಅನ್ನದಲ್ಲಿ ಹಾ, ಅವರೇ ಬಂದ್ರು ನೋಡಲ್ಲ. ನಾ ಆರಾಮ. ಚಿಕನ ಏನ ಚಿಕ್ಕ ಆರಾಮ. ಏನ್ ವಿಶೇಷ? ಶಿವಣ್ಣ ಅನ್ನ ಕರೆದ್ರಿ? ಸಾಲೆದೆಲ್ಲ ಮುಗೀತು. ಹಾ, ನಮ್ ಮುಗಿತ್ರ ಎಲ್ಲ ಮುಗಿತಿ. ಈಗ ಒಂದ್ ಖುಷಿ ಅಂದ್ರ ಒಂದ್ ಜಾಬ್ ಆಗೈತಿ, ಗೌರ್ಮೆಂಟ್ ಆಗೈತಿ. ಇಂಥ ಸುದ್ದಿ ಬಿಟ್ಟು ನನಗೇನು ಬೇಕು? ಇಲ್ಲ, ಹೇಳ್ತು ಮಾಡಿದಲ್ಲ ಆಗಿದ್ದೇನ. ಅದಕ್ಕ ನಿಂಗೆ ಹೆಂಗ್ ಹೇಳೋದು ನನಗೆ ತಿಳಿವತ್ತನ. ಯಾಕಂದ್ರೆ ನಿನ್ ಪರಿಸ್ಥಿತಿ ನೋಡ ನನಗ ಸಂಕೋಚ ಪಡೋದೆ ಇಲ್ಲ. ನಿನ್ ಪರಿಸ್ಥಿತಿ ನನಗೆ ಹೇಳಕ್ ಆಗತ್ತಿಲ್ಲ. ಅದಕ್ಕ ಬಂದ್ 2 ದಿನ ಆದ್ರೂ ನಿನ್ಗ ಆ ಮಾತು ಹೇಳಕ್ ಆಗಿಲ್ಲ ನನಗ. ಅದಕ್ಕ ನಾ ಒಂದ್ 10 ಲಕ್ಷ ರೂಪಾಯಿ ಕೊಡ್ಬೇಕಂತ. ಗೌರ್ಮೆಂಟ್ ಜಾಬ್ ಕೊಡ್ತಾರಂತ. ಬಟ್ ನನ್ 10 ಲಕ್ಷ ರೂಪಾಯಿ ನೀವು ಕೊಡ್ಬೇಕು. ಹಾ, ಅಷ್ಟ್ ತುಂಬ್ರನ ಅಂತಾನ. ಬೇರೆದವ್ರನ್ನ 20 ಲಕ್ಷ ಕೊಡತಾರ ಅದ ಜಾಬಕ್ಕ. ನನ್ ಮೆರಿಟ್ ಇದನ್ನ ಕೊಡತಾರ 10 ಲಕ್ಷಕ್ಕ. ಆಯ್ತಪ್ಪ, ನೀವು ಊಟ ಮಾಡೋಗು. ಒಂದ್ 5 ನಿಮಿಷ ವಿಚಾರ ಮಾಡಿ ಹೇಳ್ತೇನೆ. ಆಯ್ತು. 10 ಲಕ್ಷ ರೂಪಾಯಿ ಯಾರನ್ನ ಕೇಳೋದು? ಯಾರನ್ನ ಕಾಲ ನೋಡೋಣ. ಗೌಡ್ರನ ಒಂದ್ ಮಾತಿನ ಕೇಳ್ಬೇಕು. ಅವನು ಬಿಟ್ರ ಸಾವಿತ್ರಿ, ಸಾವಿತ್ರಿ. ಏನ್ರಿ? ಬರ್ತೀನಿ ತಡ್ರಿ, ಮೇವಾಕಿ. ಏನ್ ಕರೆಯಕತ್ತಿದ್ರಲ್ಲ? ಈಗ ಶಿವಣ್ಣ ಸಾಲಿ ಮುಗಿಸಿ ಬಂದಾನಂತ. ಹಾ ರೀ. ಅವಾಗ 10 ಲಕ್ಷ ರೂಪಾಯಿ ಬೇಕಾಗಿರುತ್ತೆ. ಎಲ್ಲೇದು ಏನ್ ಮಾಡೋದು ನಂಗೆ ತಿಳಿಯೋದು. 10 ಲಕ್ಷ ಬೇಕಂದ್ರೆ ಮತ್ತ ಒಂದು ಒಪ್ಪತ್ತಿನ ಊರು. ಅಲ್ರಿ, ನಮ್ ಪರಿಸ್ಥಿತಿನೇ ಹಿಂಗೈತಿ. ಅವನಿಗೆ 10 ಲಕ್ಷ ಅಂದ್ರೆ ಎಲ್ಲಿಂದ ಜೋಡ್ಸೋದ್ರಿ? ಏನ್ರ ಮಾಡೀಗ ತಮ್ಮನ ಹಾಸ್ಟೆಲ್ಗೆ ಓದಿಸಿದಾನೆ. ಈಗ ನೌಕರಿ ಬೇಕಂತ ಖುದ್ದಾನ. ಅದಕ್ಕೆ ಏನ್ರ ಮಾಡಿ ಜರ ಪ್ರಯತ್ನ ಮಾಡಿ ಕೊಡೋಣ. ಏನ್ ಪ್ರಯತ್ನ ಏನು ಪಡ್ತೀರಿ? ಗೌಡ್ರ ಏನು ಹೋಗಿ ಕಾಲಿಡಿದ್ದೆ. ಯಾರ್ದು ಏನು ಗೌಡ್ರು ಬಿಟ್ರೆ ನಮ್ಗೆ ಗತಿ ಯಾರ್ದಾರ?
ಅದು ಹೌದು ಬಿಡ್ರಿ, ಯಾಕಂತಂದ್ರ ನಮ್ಮ ಮನೆಗೆ ಸಾಲಿ ಕಲ್ತಾವ ಅಂದ್ರ ಈಗ ಹೌದು. ಚಿಕ್ಕಣ್ಣನು ಒಲ್ಲ ಅಂದ, ಮತ್ತೆ ಹೆಂಗಾರ ಮಾಡಿ ತರ್ಲೇಬೇಕು. ಗೌಡ್ರಿಗೆ ಒಂದ್ ಮಾತು ಕೇಳ್ರಲ್ಲ. ಈ ಗೌಡ್ರಿಗೆ ಹೆಂಗ್ ಕೇಳೋದು? 10 ಲಕ್ಷ ರೂಪಾಯಿ ಅಂದ್ರೆ 1 ರೂಪಾಯಿ 10 ಲಕ್ಷ. ಸಾಲ ಮುಂದೆ ಮುಗಿಸಿದ್ರಾತ್, ಕೇಳಿ ನೋಡ್ರಿ ಒಂದ್ ಮಾತು. 10 ಲಕ್ಷ ರೂಪಾಯಿಗೆ ಸಾಲ ಮಾಡ್ರ ಹೇಗ್ ಮುಗಿಸೋದ? ನನಗೂ ವಿಚಾರ ಬರಾಯ್ತು. ಏನ್ ಮಾಡದ್ರಿ, ಅವ ಓದ್ಬೇಕಂದ್ರ ಸಾಲ ಮಾಡ್ಲೇಬೇಕು. ಒಂದ್ ಕೆಲ್ಸ ಮಾಡ್ರಲ್ಲ, ಇನ್ಮೇಲೆ ನಾನು ನಿಮ್ ಜೋಡಿ ಕೆಲ್ಸಕ್ ಬರ್ತೀನಿ ಗೌಡ್ರ ಮನೆಗೆ. ನೀ ಬೇಡ. ಇಬ್ರು ಸೇರಿ ದುಡ್ದು ಮುಗ್ಸೋಣ. ಆಯ್ತು, ಹಾಗ ಮಾಡೋಣ. ಏನಾರು ಮಾಡಿ ಒಟ್ಟು ಶಿವನ್ ನೌಕರಿ ಇಡ್ಸುನು. ಆಯ್ತು, ನಡಿ ಹೋಗೋಣ. ಆಯ್ತು, ಊಟಕ್ ಬರ್ರಿ. ಇದು ಗೌಡ್ರ ಮನೆ ಏನ್ರಿ? ಬಾಳ ಸುಸ್ತಾಗಿರ್ತೀರಿ ಗೌಡ್ರ. ನಿಮ್ ಜೊತೆ ನಾವು ಲೆಕ್ಕಾಚಾರ ಇರೋದಕ್ಕಿರ್ತೀವಿ, ನೀವು ಸುಮ್ಮನೆ ಲೆಕ್ಕಕ್ಕಷ್ಟೇ ಗೌಡ್ರು. ಸಾಲ ಇಸ್ಕೊಂಡಿಲ್ಲ, ಮುಟ್ಟಿಸ್ಬೇಕಲ್ಲ ಮತ್ತೆ. ಅದಕ್ಕೆ ಹೇಳಿದ್ನಿ, ಸಾಲ ಬ್ಯಾಡ, ತಗೋದ್ ಬ್ಯಾಡ ಅಂತ ಹೇಳಕತ್ತಿದ್ನಿ. ನೀನ ಮಾಡಿದೆ. ನಮ್ಮ ಇದ್ದಾಗ ಚಲೋ ನೌಕರಿ ಸಿಕ್ತಂದ್ರ ನಮ್ ಬಾಳೆನು ಚಲೋ ಆಕತಿ ಮುಂದ. ಗೌಡ್ರು ಬಂದ್ರು, ಗೌಡ್ರು ಬಂದ್ರು, ಗೌಡ್ರು ಬಂದ್ರು. ನಮಸ್ಕಾರ. ಶಂಕರ, ಊರಿಗೂ ನಿಂದೇನ್ ಇಲ್ಲಿ ಕೆಲಸ? ನಾನು ನಿನಗ ಮ್ಯಾಲಿನ ಹೊಲಕ್ ಹೋಗತ್ ಹೇಳಿತಿ, ಊರಿಗೂ ನೀ ಇಲ್ಲೇ ಯಾಕೆ ಬಂದಿ? ನಡಿ. ಊರಿಗೂ ಬಂದ ಮಗ ಹಲ್ ಕಿಸ್ಕೊಂತ ಕೆಲಸ ಮಾಡೋರಿಗೆ ಮಾಡಂಗಿಲ್ಲ, ತಾನೂ ಟೈಮ್ ಸೇರಿ ಬರಂಗಿಲ್ಲ. ಆ ಹೆಣ್ಮಗಳು ಎಂತ ಚಂದ ಕೆಲಸ ಮಾಡಾಯ್ತು, ಈ ಮಗ ಹಲ್ ಕಿಸ್ಕೋತ ಇಲ್ಲಿ ಬಂದಿತ್ತು. ನಡಿ ಮ್ಯಾಲಿನ ಹೊಲಕ್ ಹೋಗ್, ಸಂಜೆ ತನಕ ಈ ಕಡೆ ಬಂದಿ. ಹೋರಿ ಗೌಡ್ರ. ಗೌಡ್ರ, ಹಾ. ಯಾಕ ಈ ಸಲ ಮಳೆ ಕಡಿಮೆ ಆದಂಗ ಕಾಣ್ತತ್ ನೋಡ್ರಿ. ಮಳೆ ಹೌದ, ಈ ಸಲ ಲೆಕ್ಕಾಚಾರ ಯಾಕೋ ಮಳೆ ಲೆಕ್ಕ ತಪ್ಪೈತಿ. ನಿಜ ನಿಜ ನಿಜ. ಲೆಕ್ಕಾಚಾರ ಹಾ. ಅದಲ್ಲ ವಿಷಯ. ಅಕ್ಕಿ ಬಂದ 15-20 ದಿವಸ ಆಯ್ತು, ಏನು ಸೆಟ್ಲ್ಮೆಂಟ್ ಮಾಡುವಲ್ಲೆಲ್ಲೋ. ನೀವು ಗೌಡ್ರ ಆಗರಿಲ್ಲ ಬಿಡ್ರಿ, ನೀವು ಕಲ್ಲಿಲಿ ಒಗ್ಸ್ಕೊಂಡು ಸಾಯೋ ಚಿಂತಿಲ್ಲ, ನಮ್ಮನ್ನದ ಚಾಕುಲೆ ಕೊಲ್ಲಿಸಿ ಸಾಯೋಸವ್ರು ನೀವು. ಹಂಗಲ್ಲೋ ಲೆಕ್ಕಾಚಾರ. ನೋಡ್ ಬಂದ್ ಬಾಳ ದಿವಸ ಆಯ್ತು, ಆ ಅಂತ ಅಕ್ಕಿ ಊರಾಗ ಇಲ್ಲ. ಗೌಡ್ರ, ನಿಮ್ಮ ಹಲ್ಕಡಿಗಿರಿ ನಮ್ಗ್ ಗೊತ್ತಿಲ್ಲ ಅಂದ್ರೆ ನೀವು 10 ಲಕ್ಷ ಕೊಟ್ಟು ಉದ್ದೇಶ ಏನಂತ ನನಗೆ ಈಗ ಗೊತ್ತಾಯ್ತು. ಮತ್ತ ಆ ಮುಸುಡಿ ನೋಡಿ ಕೊಟ್ಟೇನಂತ ಮಾಡಿ ಎನ್ನಿ, ಅವನ್ ನೋಡಿ ಯಾವ ಮಗ ಕೊಡ್ತಾನೋ 10 ರೂಪಾಯಿ ಕೊಡಂಗಿಲ್ಲ. ಕರೆ 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 ಕರೆ. ಅಲ್ಲ ಗೌಡ್ರ, ನನ್ನೊಂದ್ ಮಾತು ಕೇಳ್ತೀರೇನು? ಹಾ. ಹೋಲ್ ಬಿಡ್ರಿ, ಪಾಪ ಏನೋ ಸಂಭಾವಿತರ ಅದಾರ, ಹಾ. ಏನೋ ತಿಳಿಲಾರ್ದ ಇಸ್ಕೊಂಡ್ರ ರೊಕ್ಕ ನಿಮ್ ಹತ್ರ. ಹಾ. ಒಂದ್ 10 ಲಕ್ಷ ಮನ್ನಾ ಮಾಡ್ಬಿಡ್ತೀರೇನ? ಒಂದ್ ಚಂಬ ನೀರ, ಹಾ. ಒಂದ್ ಚಲೋ ಅಂತ ಕತ್ತಿ ಹಾ. ತಗೊಂಬರ್ತೇನೆ, ನಾನು ಇಲ್ಲಿ ತಲಿ ಬೋಳ್ಸಿ. ಸರ್ಕಲ್ ಕುಂತ್ ಬಿಡು. ಸರ್ಕಾರ ತಪ್ಪಾತ್ ಗೌಡ್ರ, ತಪ್ಪಾತ್ರಿ. ಅದೆಲ್ಲ ಗೊತ್ತಿಲ್ಲ. ಹಾ. ಇವತ್ ಸೆಟ್ಲ್ ಆಗ್ಬೇಕು, ಹಂಗಂತೀರ? ಸೆಟ್ಲ್ ಮಾಡ್ಬೇಕು ಇವತ್ತು. ನೀವು ಗಟ್ಟಿದ್ರೆ? ನಾ ಗಟ್ಟಿದ್ದೇನೆ. ಹೌದು. ನಿನ್ನ ಪಗಾರದ 1 ಹೆಚ್ಚು ಮಾಡ್ಕೊ. 10,000 ಇದ್ದಿದ್ದು 1 ಹೆಚ್ಚು ಮಾಡ್ಕೊ. 1 ಲಕ್ಷ. ಇವತ್ತದ ಕೆಲಸ ಹಾ. ಆಗ್ಬೇಕು. ನೀವು ಚಿಂತೆ ಬಿಟ್ಬಿಡ್ರಿ ಗೌಡ್ರ. ಇವತ್ತ ಒಂದ್ ಕೆಳಗಿನ ಮನ್ಯಾಗ ಒಂದ್ ಕೆಲಸ ಕಳ್ಸೇನಿ. ಇವತ್ತು ಒಟ್ಟೆ ಕೆಲಸ ಆಗ್ಬೇಕು ಇವತ್ತು. ಹಂಗಂತೀರ? ಹಾ. ಹೇಳ್ಕೊರಿ ಅದನ್ನ. ಟಡೆನ್ 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 ಟಡುನ್ ಟಡಂಗ್ ಟಡೆನ್ 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 ಟಡೆನ್. ಏಯ್, ಹಿಂಗೈತ್ ನೋಡ್ರಿ, ನಮ್ಮ ಜುಟ್ಟ ಅವ್ರ ಕೈಯಾಗ ಸಿಕ್ತಂದ್ರ ಅವ್ನ ಇಲ್ಲ ನೀ ವ್ಯವಸ್ಥೆ ಕೆಲಸ ಆಗ್ಬೇಕು ಬೇಡ? ಆಗ್ಬೇಕು. ಹಿಡ್ಕೊಂಬರ್ರಿ. ಹಿಂಗೈತ್ ನೋಡ್ರಪ್ಪ, ಏನ್ ಮಾಡ. ಸಾವಿತ್ರವ, ಸಾವಿತ್ರವ, ಓ ಸಾವಿತ್ರವ. ಲೆಕ್ಕಾಚಾರಣ, ಏನ್ ಸಮಾಚಾರ? ಏನಿಲ್ಲವಾ, ಹಿಂಗ ಒಂದ್ ವಿಷಯಕ್ ಬಂದಿದ್ದಿ. ಏನ್ ಮಾಡಕತ್ತೈತಿ? ಅಡಿಗೆ ಕೆಲಸ ಮಾಡಕತ್ತಿದ್ದೆ. ಅದೇನ್ ಬಿಡವ, ದಿನ ಇದ್ದಿದ್ದ ಬಾ ಇಲ್ಲಿ, ನಿನ್ ಜೋಡಿ ಒಂದಿಟ್ಟು ಮಾತಾಡ್ಬೇಕಾಗಿತ್ತು. ಗೌಡಪ್ಪ ಹೆಂಗೂ 10 ಲಕ್ಷ ಕೊಟ್ಟಾನ. ಅದಕ್ಕ ಒಂದ್ ರಾತ್ರಿ ಒಂದ್ ಜೋಡಿ ಇರ್ತೀರಿ ಅಂತ ಕೇಳಕತ್ತೀರಲ್ವ? ಲೆಕ್ಕಾಚಾರಣ, ಏನ್ ಮಾತಾಡಕತ್ತೀನಿ? ನನ್ ಗಂಡನ ಸಂಬಂಧ ನಿನ್ ಮನೆ ಒಳಗ್ ಬಿಟ್ಕೊಡ್ರೆ ಇಂಥವೆಲ್ಲ ಮಾತಾಡ್ತೀನಿ ನೀನ್. ನನ್ ಗಂಡ ಬರ್ಲಿ ತಡೆ, ಅವನಿಗೆ ಹೇಳ ಹಚ್ತೀನಿ ನಿನಗ. ಅಂತೂ ಲೆಕ್ಕಾಚಾರಗಂತೂ ಎಲ್ಲ ಹೇಳೇನಿ, ಅವನ ಪಗಾರ ಹೆಚ್ಚು ಮಾಡಿದ್ದೇನೆ. ಬಹುಶಃ ಅವೆಲ್ಲ ಸೆಟ್ಲ್ಮೆಂಟ್ ಮಾಡಿರ್ಬೇಕು ಇವತ್ತ. ಏನ್ ಸಾವಿತ್ರಿ, ಈ ಕಡೆ ಹೊರಟಂಗಿದೆ ಅಲ್ಲ? ಕೆಲ್ಸ ಎಲ್ಲ ಮುಗೀತ್ರಿ, ಮನೆಗ್ ಹೊಂಟೀನ್ರಿ. ಕೆಲಸ ಮುಗೀತಾ ಅಂದಂಗ ಲೆಕ್ಕಾಚಾರ ಏನಾರ ಹೇಳ್ಯಾನೇನ? ಹೇಳೇನ್ರಿ. ನೋಡ್ರಿ ಗೌಡ್ರೆ,
ನಾವು ಸಂಸ್ಕೃತ ಮನೆತನದವ್ರು. ನನ್ನ ಗಂಡ ಭಾಳ ಒಳ್ಳೆವ, ಬಡವನಾದ್ರೂ ದುಡ್ಕೊಂಡು ತಿನ್ನಕತ್ತೀವಿ. ಆದ್ರೆ ನೀವು ಈ ರೀತಿ ನನ್ನನ್ನು ಕೆಟ್ಟ ಭಾವನೆಯಿಂದ ನೋಡಬೇಡಿ. ಅಂತ ಲಜ್ಜೆಗೆಟ್ಟ ಹೆಣ್ಣು ನಾನಲ್ರಿ. ನಿಮ್ಮ ಕೈ ಮುಗಿತೀನಿ, ನಮ್ಮ ಪಾಡಿಗೆ ನಮಗೆ ದುಡಿಯಕ್ಕೆ ಬಿಟ್ಟು ಬಿಡ್ರಿ. ನಾನು 10 ಲಕ್ಷ ಕೊಟ್ಟದ್ದು ಆ ನಿನ್ನ ಗಂಡನ ಮುಖ ನೋಡೆಲ್ಲ, ನಿನ್ನ ಮುಖ ನೋಡಿ. ತಿಳಿತಾ? ಗೌಡ್ರೆ, ಏನ್ ಹೇಳಾಕತ್ತೀರಿ ನೀವು? ನೀವು ರೊಕ್ಕ ಕೊಟ್ಟಿದ್ದು ನನ್ನ ಸಂಬಂಧನ? ಹಂಗ ಅನ್ಬೇಡ್ರಿ ಗೌಡ್ರೆ. ಗಂಡ ಹೆಂಡತಿ ಇಬ್ರು ಸೇರಿ ನಿಮ್ಮ ಮನೆಗ ದುಡ್ದು ಮುಟ್ಟಿಸ್ತೀವಿ. ಇಂಥ ಹೊಲಸು ಬುದ್ಧಿ ಮಾತ್ರ ನಿಮ್ಮ ಮನಸ್ಸಿನಾಗ ತೆಗೆದು ಹಾಕಿಬಿಡ್ರಿ. ನೋಡು, ಇಂಥ ಸಿಂಪತ್ತಿಗೆಲ್ಲ ಹೆದರವಲ್ಲ ನಾನು. ನನ್ನ ಮನಸ್ಸು ಇಂಥ ಸಿಂಪತಿ ಕರಗಲ್ಲ. ಆ ಮಗನ ಮುಖ ನೋಡಿ 10 ಲಕ್ಷ ರೂಪಾಯಿ ಕೊಡಾಕ ನಾನೇನು ಹುಚ್ಚದೇನೇನ? ಅದೆಲ್ಲ ನಂಗೆ ಗೊತ್ತಿಲ್ಲ. ಏನು ಲೆಕ್ಕದ ಹೇಳ್ಯಾನು ಅವ ಇವತ್ತು ಕೆಲಸ ಆಗ್ಬೇಕು. ಸಾಧ್ಯ ಇಲ್ಲ ಗೌಡ್ರೆ. ನೀವು ಹೇಳ್ದಂಗ ಕುಣಿಯ ಹೆಣ್ಣ ನಾನಲ್ಲ. ಸಾಧ್ಯ ಇಲ್ಲ ಅಂದ್ರ ಬಿಡಾವ್ರ ಯಾರದಾರ? ಗೌಡ್ರೆ, ಕೈ ತೆಗಿರಿ. ನನ್ ಗಂಡನಿಗೆ ಈ ವಿಷಯ ಗೊತ್ತಾತಂದ್ರೆ ನಿಮ್ಮನ್ನ ಸುಮ್ನೆ ಬಿಡಂಗಿಲ್ಲ. ನನ್ ಗಂಡನಿಗೆ ಈಗ ಹೋಗಿ ಹೇಳ್ತೀನಿ. ನಿನ್ನ ಗಂಡ ಹೋಗಿ ಹೇಳ್ತೀಯ? ಬಿಡ್ರಿ ಬಿಡ್ರಿ ಬಿಡ್ರಿ. ಹಿಡ್ಕೊರಿ, ನೀ ಹಿಡ್ಕೊರಿ. ಏ ಲೆಕ್ಕದಯ್ಯ, ಎಲ್ಲಿ ಹೋಗಲೇ ಮಗನ? ಹಿಡ್ಕೊಳ್ಳಿಲ್ಲ ಯಾಕಿನ? ಯಾಕೆ ಹಿಂಗೆ ಕೊಡ್ಕೋತ ಬರೋದು? ಏನಾಯ್ತ? ಆ ಗೌಡ ನನ್ ಕೈ ಹಿಡ್ದು ಎಳೆಯಕತ್ತನ್ರಿ. ಗೌಡ್ ಮೇಲೆ ಇಂಥ ಸಂಶಯ ಮಾಡಬೇಡ. ಅನ್ನ ಹಾಕೋ ದಣಿದಾವ ಗೌಡ. ಹಂಗ್ಯಾಕ್ ಅಂತವ್ರ ಮೇಲೆ ಸಂಶಯ ತಿಳ್ತೀನಿ. ನಾ ಹೇಳೋದ್ ಕರೇರಿ, ಸುಳ್ಳಲ್ಲ. ಬೇಕಾರ ನೀವ ಹೋಗಿ ಕೇಳ್ರಿ. ಕೇಳೋಣ ಬಾಲ್ ನೋಡು. ನಮಸ್ಕಾರ ಗೌಡ್ರ. ಹಾ ಹಾ, ಏನ ಈ ಕಡೆ ಬಂದ ವಿಷಯ? ಏನ್ ನಮ್ ಸಾವಿತ್ರಿಗೆ ಏನ್ ಅಂದಿರುತ್ತ? ನಿಮ್ಮ ಸಾವಿತ್ರಿಗೆ? ಹಾ, ಇಲ್ಲ, ಏನ್ ಅಂದಿಲ್ಲ. ನಮ್ ಗೌಡ್ರು ಬಾಯಿ ಸತ್ತವ್ರ ಏನಂದಾರ? ಸುಮ್ಮ ಅವ್ರ ಮೇಲೆ ಕಬೋತ್ ಓದಿದ್ ದನಿ ಮೇಲೆ. ನಾ ಯಾಕೆ ಅಪವಾದ ಕೊಡ್ಲಿ? ನಾ ಕರೆ ಹೇಳಕತ್ತೀನಿಲ್ರಿ. ಅವ್ರು ನನ್ನ ಕೈ ಹಿಡ್ದ ಜಗ್ಗ್ಯಾರ. ಅಂತ ದನಿಗಳು ಅಲ್ಲವ್ರ, ಅನ್ನ ಹಾಕೋ ದಣಿದಾರ. 10 ಲಕ್ಷ ರೂಪಾಯಿ ಕೊಟ್ರ ಅಂತರ ಮೇಲೆ ಸಂಶಯ ತಿಳಿಬಾರ್ದು. ಸಂಶಯ ಯಾಕಾಗುತ್ತೆ? ನಾ ಹೇಳೋದ್ ಕರೇರಿ. ನನ್ನ ಎತ್ತವ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ. ಸಾವಿತ್ರಿ, ಬೇಡ ಬೇಡ, ಇನ್ನು ಮುಂದೆ ಗೌಡ ನನ್ನ ಹೆಂಡತಿ ಮೇಲೆ ಕೈ ಹಾಕೊಟ್ಟು ನಿನ್ ಪವರ್ ಬತ್ತು. ಶಂಕರ, ನಿನ್ನ ಮೋತಿಗೆ 10 ಲಕ್ಷ ಕೊಟ್ಟೇನಂತ ತಿಳಿದಿಯನ್ಲೇ? ಏನ್ ಸರಿ ಮಾತಾಡ. ರಾತ್ರಿ ಆಗಲಿ ದುಡ್ದ ನೀನು ಮುಡಿಸ್ತೇಳ 10 ಲಕ್ಷ ರೂಪಾಯಿ. ಇಲ್ಲ, ನಿನ್ನ ಮೋತಿ ನೋಡಿ 10 ಲಕ್ಷ ಕೊಟ್ಟಲ್ಲ. ನಿನ್ ಹೆಂಡತಿ ನೋಡ್ಬಿಡ್. ನಿನ್ ಹೆಂಡತಿ ಕೈ ಹಿಡಿದ ಜಗ್ಗಿನಪ್ಪ ಏನ್ ಮಾಡಾವದಿ? ನಿನ್ನ ಕೈಯಾಗ ಕೊಡ್ಲೇ ಬರ್ತೈತಿ ಅಂತ. ಈ ಊರಾಗ ನೀ ಬದುಕಂಗಿಲ್ಲೋ ಮಗನ, ಈ ಊರಾಗ ನೀ ಬದುಕಂಗಿಲ್ಲ. ನಮ್ ಹೋಗೋತಿ ಯಾರನ? ಸುತ್ತಮುತ್ತ 10 ಹಳ್ಳಿ ಗೌಡ ನನ್ನ ಎದುರು ಹಾಕೊಂತ ನನ್ನ ಮುಂದೆ ಮಾತಾಡೋಟ ಧೈರ್ಯ ಲೇ ಲೆಕ್ಕಾಚಾರ ನೋಡಿ. ಏನ ತಿಳ್ದ ನೀ ಹೆಂಡತಿ ಮೇಲೆ ಕೈ ಹಾಕಿರಿ ನೀವು? ಅಣ್ಣ ಕೊಡು ದಣಿ ಅಂತ ತಿಳ್ತೀನಿ ನಾನು. ಇವತ್ತು ನೀನು ಬಿಡಂಗಿಲ್ಲ. ಸಾವಿತ್ರಿ ಕೊಟ್ಕೊಳ್ತಾನೆ. ಒಟ್ಟೆ ಬಿಡಂಗಿಲ್ಲ ಗೌಡ್ರಿ. ಕಡ್ದು ಹೋಗಿನ ನಿನಗ 10 ಲಕ್ಷ ಕೊಟ್ಟು ನನ್ನ ಹೊಸಲ ದಾಟ. ನೋಡ್ರಿ, ನಮ್ಗ ಇವ್ರ ಸವಾಸ ಬೇಡ. ನಾವ್ ಬೇರೆ ಕಡೆ ನಿನ್ನ ಮೇಲೆ ಕೈ ಹಾಕಿದ ಅಂತ ಬೇಡಿ ಇಂತ ಗೌಡ್ ಬಿಡ ಬರ್ತೈತಿ. ನಾವ್ ಹೋಗೋಣ. ಈ ಊರಾಗ ನಿನಗೆ ಯಾವ ಮಗ ಕೆಲಸ ಕೊಡ್ತಾ ನಾ ನೋಡ್ತೇನೆ. ಅನ್ನ ನೀರ ಇಲ್ಲ ಸಾಯ್ತಾರೆ ಲೆಕ್ಕದಯ್ಯ. ಇವತ್ತ ಇವನ್ ಮನಿ ಜಪ್ತಿ ಆಗ್ಬೇಕು, ಇವನ್ ಹೊಲ ಜಪ್ತಿ ಆಗ್ಬೇಕು, ಇವನ್ ಮನೆಯಾಗೆ ನೀವು ಗಂಡ ಇಬ್ಬರು ಬೀದಿ ನಿಲ್ಬೇಕು. ಅದನ್ನ ನಾ ನೋಡ್ಬೇಕು. ಮೋಸ ಮಾಡಿದ್ರೆ ಅವಾಗ ಗೌಡ್ರ ಮನೆ 10 ಲಕ್ಷ ರೂಪಾಯಿ ಓದಿಲ್ಲ ತಂದ ಅವ್ರ ಖಾಲಿ ಹೋಗಿ ನಾವ್ ಎಕಡೆ ಬೆಳ್ಕೊಂಡ್ ತಿನ್ ನಡೆಯೋದು. ಹೋಗ 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 ನೋಡ್ಕೋತೇನ್ ತಗೋ ಗೌಡ. ನೀನು ಎಲ್ಲಿದೆ ಅಲ್ಲ ಈಗ ಹೋದ್ರೆ ಹೋದ ಕೆಲ್ಸ ಏನಾಯ್ತ? ಯಾಕನ ಏನಂತ ವೈನಿರಿ ಏನಾಯ್ತ್ರಿ? ಯಾಕೆ ಮಾತಾಡೋರಿ ಅರುವಿರಿ? ಅಣ್ಣ ಏನಾಯ್ತು? ಏನ್ ಮಾತಾಡೋರು ಯಾಕ್ರಿ ಕೂತ್ ಬಿಟ್ರಿ? ವೈನಿ ಏನಾಯ್ತ್ರಿ? ಅಣ್ಣ ಏನಾಯ್ತ? ನೀವ್ ಹೇಳ್ತಾರ ನನ್ ಮ್ಯಾಗ ಅನ್ನೋ ಹೇಳಿದ್ರಕ ಇದಕ್ಕೆ ಆ ಗೌಡ್ರ ಮನಿಗೆ ಹೋಗ್ತಾನ ಕೇಳಕ್ ಈಗ. ಶಿವಣ್ಣ, ಆ ಗೌಡ್ರ ಹತ್ರ ನಾವ್ ಸಾಲ ತಗೊಂಡಿದ್ವಪ್ಪ. ಅದಕ್ಕ ಆ ಗೌಡ ಅಂತೂ ಲೆಕ್ಕಾಚಾರಗಂತೂ ಎಲ್ಲ ಹೇಳಿ ಬರ
ಚಿಕನ ಕುಡ್ಕೊಂಡ್ ತೊಂಬ ಕುಡ್ಕೊಂಡ್ ತೊಂಬ ಏನಣ್ಣ ಹುಡುಗಲ್ಲ ಅದಕ್ಕೆ ಕೇಳ್ದನ ಕುಡ್ಕೊಳ್ತಾ ಇಲ್ಲ ಯಾಕಣ್ಣ ಕಡ್ದ ಬರ್ತೇನೆ ಅಂತ ಹೋಗಿ ಶಿವಣ್ಣ ನಿಂದ್ರು ಸ್ವಲ್ಪ. ಬ್ಯಾಡ್ರಿ ನೀವು ತಡಿಬ್ಯಾಡ್ರಿ ಅವ್ನ ಇವತ್ತು ಕಡ್ದ ಬರ್ತೇನೆ ನಾನು ಶಿವಣ್ಣ ಅದ ನಿಂಗೆ ತಿಳಂಗಿಲ್ಲ ಇಲ್ಲಿ ಸಮಾಧಾನದ ಕೆಲಸ ಹೆಂಗೆ ಹೋಗಿ ಕಡ್ದ ಬರ್ತಾನ ಅವ್ರಿಗೆ ಹಾಗಲ್ಲಪ್ಪ, ನನ್ನ ಮಾತು ಕೇಳು. ನಿಮ್ಗೆ ತಿಳಂಗಿಲ್ರಿ ಅದು ಈ ನಮ್ನಿ ಮಾಡಿದ ಗೌಡ ಕೇಳಪ್ಪ, ಅವರು ಆಸ್ತಿವಂತರು, ಅವ್ರಿಗೆ ರೊಕ್ಕ ರೂಪಾಯಿ ಎಲ್ಲ ಐತಿ. ನಮ್ ಪರಿಸ್ಥಿತಿ ಚಲೋ ಇಲ್ಲ. ನಮಗ್ ತಾಕತ್ತಿದೆ ನೀರಿ ತಾಕತ್ ಐತಿ. ತಾಕತ್ತಿ ಕಡ್ದ ಬರ್ತೇನೆ ನಾ ಬ್ಯಾಡ. ಅಣ್ಣ ಈ ಊರಾಗ ನಂಗ ನಿಮ್ಮ ಕಂಪನಿ ಅವ್ರಿ ಎಲ್ಲ ಮ್ಯೂಸಿಕ್ ನೀನ್ ಎನಿ ಟೈಮ್ ನಿಂಗ್ ಕೆಲಸ ಕೊಡೋ ಜವಾಬ್ದಾರಿ ನಂದ. ನಿನಗೇನು ಕಡಿಮೆ ಕೊಡೋ ಜವಾಬ್ದಾರಿ ನಂದ. ನಿನಗೆ ರೊಕ್ಕ ಬೇಕಾಗಿ ಕೊಡ್ತೇನೆ, ಕೆಲಸ ನೇಚಾಗಿ ಮಾಡ್ತೇನೆ. ಹೌದ್ರಿ, ಅಷ್ಟ್ ಮಾಡು. ನಿನ್ಗೆ ಮಾಡಕ್ ಸಾಧ್ಯ. ಅವ್ರು ಬಾಳ ಇದೈತ್ ಬಿಡ್ರಿ. ಯಾಕೋ ಯಾಕೋ ಏನಾಯ್ತು? ಸುದ್ದಿ ಗೊತ್ತಾತ ನಿಮಗ? ಏನ? ನೀವ್ ಅವನಿಗೆ ರೊಕ್ಕ ಕೊಡಂಗಿಲ್ಲ ಅಂತಂದ್ರಲ್ಲ, ಹಾ, ಹೋಗಿ ಮನೆ ಕಲ್ಯಾಣ ಕಡೆ ರೊಕ್ಕ ಕೇಳಾಕತ್ತಿದ್ದಾರಿ. ಕಡೆ ಮನೆ ಕಲ್ಯಾಣ ಕಡೆ ಕೇಳಾಗ್ತದ. ಆ ಕಲ್ಯಾಣ ಬರಕ್ ಹೇಳಿ. ಹಂಗಂತೀರ? ಆ ಕಲ್ಯಾಣ ಕರ್ಕೊಂಡ್ ಬಾ ಈಗ. 2 ನಿಮಿಷ ಕರ್ಕೊಂಡ್ಬಿಡ್ತೇನ್ರಿ. ಹಲೋ, ಹಾ, ನಮಸ್ತೆ ನಮಸ್ತೆ. ಹಾ, ಏನ? ಹೌದೌದು, ಬಾ ಮುಂದ್ ಬಾ. ಹಾ, ಏನ ಶಂಕರ ಬಂದಿದ್ದಂತಲ್ಲ ನಿನ್ ಹತ್ರ? ಯಾಕೆ ಬಂದಿದ್ದ? ನೀವು ದುಡ್ಡು ಕೊಡಲ್ಲ ಅಂದ್ರ ನನ್ನ ಕಡೆ ದುಡ್ಡು ಕೇಳಿದ್ರಿ ಗೌಡ್ರ ಅವ. ಅಂದ್ರೆ ನಿನ್ ಕಡೆ ದುಡ್ಡು ಇದಾವ? ನನ್ನ ಕಡೆ ಇರ್ಲಿ ಏನೇ ಇರ್ಲಿ ಇಲ್ಲ ಅಂದ್ಬಿಟ್ಟಿಗೆ ಕೇಳನ ಗೌಡ್ರ ಕೇಳು ಗೌಡ್ರ ಕೇಳು ಇಲ್ಲ ಅಂದ ಗೌಡ್ರ ಅದಕ್ಕ ನಿನ್ ಕಡೆ ಮಂಜಾನಪ್ಪ ಅಂತ ಹೇಳ ನಾ ಕೊಡ್ತೇನಪ್ಪ ಅಂತ ಹೇಳಿ ನೀ ಕೊಡ್ತಾ ಅಂತ ಹೇಳಿದ್ರೆ ಅಷ್ಟು ರೊಕ್ಕ ಕೊಡುವಷ್ಟು ಶ್ರೀಮಂತ ಆಗಿದೆ ಅನ್ನಂಗ ಆಯ್ತು. ನೀವು ನಾನು ಹೋಗಲ್ಲ ಗೌಡ್ರ. ನೋಡು, ಅದೇನು ಗೊತ್ತಿಲ್ಲ, ಅವಂಗ ನೀ ರೊಕ್ಕ ಕೊಡೋದಿಲ್ಲ. ಗೌಡ್ರ ನಿಮ್ ಮಾತ್ ಮೀರ್ ನಾ ಓದಿಲ್ಲ ಗೌಡ್ರ. ಹಾ, ನೀವ್ ಹೆಂಗ್ ಹೇಳ್ತೀರ ನಾ ಕೇಳ್ತೇನೆ ಗೌಡ್ರ. ಅವ್ರ ಕೊಡ್ತೀನಿ ಬ್ಯಾಡ ಬಿಡ್ತೀನಿ ಗೌಡ್ರ. ಊರಾಗ ಅವ್ ಭಿಕ್ಷಾ ಬೇಡ್ ತಿನ್ಬೇಕು, ಅದನ್ನ ನಾ ನೋಡ್ಬೇಕು. ಆಯ್ತ್ರಿ ಗೌಡ್ರ, ನೀವ್ ಹೇಳ್ದಾಗ ನೀವ್ ಕೊಟ್ರೆ ನಾವು ಇಲ್ಲ ಅಲ್ಲ ನೀವು ಏನ್ ಹೇಳ್ತಾರ ಆಯ್ತು. ನಮ್ ಗೌಡ್ರ ಕಾಲ ಮಾತಾಡೋಗ ಇಲ್ಲ ಗೌಡ್ರ, ನೀವು ಒಪ್ಪಿಗೆ ಕೊಟ್ರೆ ಮಾಡ್ತೀರಿ. ಆಯ್ತಾಯ್ತಾಯ್ತಾಯ್ತು. ಹಾ, ಸುದ್ದ ಆಯ್ತಲ್ಲ. ಮತ್ ಯಾವ ಮಗ ನೋಡ್ಕೋತಿರ್ಬೇಕ, ನೋಡ್ಕೋತಿರ್ಬೇಕು. ಆಯ್ತು ಗೌಡ್ರ, ನಿಮ್ ಮಾತ್ ಮೀನು ಎಲ್ಲಿ ಹೋಗಲ್ಲ ಗೌಡ್ರ. ಆಯ್ತಾಯ್ತು, ನಡಿ. ನಿಮ್ ಮಾತು ಊರಾಗ ಯಾರು ಕೇಳಂಗಿಲ್ಲ, ನಾನು ನಿಮ್ ಮಾತು ಮೀರಾಗಿಲ್ಲ ಗೌಡ್ರ. ಆಯ್ತು, ಆಯ್ತಾಯ್ತು. ಸಂಜಿಕ ಕರ್ಕೊಂಡ್ ಗೌಡ್ರ ಸಂಜಿಕೆ ಅಲ್ಲಿ ಹೋಗೋಣರೆ ಫಾರ್ಮಸ್ ಹೋಗಿ ಪಾರ್ಟಿ ಮಾಡಿ ಹೋಗೋಣ. ಆಯ್ತು. ನಮ್ ಲೆಕ್ಕದ ಏನ್ ಕಡೆ ಎಲ್ಲ ಇರ್ತೈತಿ. ಆಯ್ತು ಗೌಡ್ರ, ಲೆಕ್ಕದಾಗ ಫೋನ್ ಮಾಡ್ತೀನಿ ಗೌಡ್ರ. ಬರ್ಲಿ ಗೌಡ್ರ. ಆರಾಮ ತೆನ್ನಂತ ಎಲ್ಲ ಬರ್ಬೇಕು. ಎಲ್ಲ ಬರುತ್ತಂತ ಕಾಲೇಜ್ ಯಾವ ಎಲ್ಲ ಐತಿ. ಅದ ಊರಿಗೆ ಬಂದೆನು. ಏನ್ ಊರಾಗ ಪರಿಸ್ಥಿತಿ ಸರಿ ಇಲ್ಲ, ಗೌಡ್ ಸಂಬಂಧ ಯಾರು ಲೋನು ಕೊಡತ್ತಿಲ್ಲ. ಅದೇ ಏನ್ ನಡ್ದೈತಿ, ಏನ್ ಮಾಡ. ನಮ್ ದೋಸ್ತ ಒಬ್ಬ ಲೋನ್ ಕೊಡ್ತಾರ. ಅದು ದೋಸ್ತ ಏನ್ ಸೇವಾ ತೆಗಿತಿ, ಅದಕ್ಕ ಏನ್ ಲೋನು ಯಾರು ಕೊಡತ್ತಿಲ್ಲ, ಏನ್ ಮಾಡೋದ. ಅದಕ್ಕ ಏನ್ ಊರಾಗ ಬಂದ್ ಏನ್ ವೇಸ್ಟ್ ಆಗೈತಿ ನಾವು ಕಲ್ಸ ಅಲ್ಲಿ ಎಲ್ಲ. ಏನ್ ಮಾಡೋದ. ನಿಮ್ ಹೊಲದ ಇತ್ತ ಹೊಲ ಅದ ಐತಿಪ್ಪ, ಆದ್ರೆ ಏನು ಎಲ್ಲ ಗುಡ್ ಇದ್ದಂತ ಏನ್ ನಾವು ಊರಾಗ ಯಾರು ಸಾಲನ್ ಕೊಡೋರು. ಏನ್ ಮಾಡೋದ. ದೋಸ್ತ ಅಟ್ಯಾಕ್ ಅಂಜಿದ್ವಿ, ನಮ್ ದೋಸ್ತ್ ಫೈನಾನ್ಸ್ ಅದ ಕೊಡ್ಸಲ್ಲ. ಅದಾರ ಗುರ್ತದ್ರು. ಹೌದು, ಆಯ್ತು. ಅಷ್ಟು ಮಾಡ್ಯಾಕ ಊರಾಗ ಯಾರು ಕೊಡತ್ತಿಲ್ಲ ಗೌಡ್ ಸಂಬಂಧ. ಅವ್ನ ಗೌಡಿಗೆ ಹೇಳ್ಬೇಡ, ಬಟ್ ನಂಗೆ ಸಾಲಾಟ ಕೊಡ್ಸ್ಬೇಕು. ಕೊಡ್ಸನ್ ಬಾಯ್. ಓಕೆ. ಅದ ನಮ್ ಫ್ರೆಂಡ್ ರಾಜು ರೀ, ಅವ್ರ ಹೇಳ್ರಂದ. ಅದ ನಿನ್ನೆ ಅವ್ರಿಗೆ ಭೇಟಿ ಆಗಿದ್ರು. ಸ್ವಲ್ಪ ಯಾನ್ ಊರಾಗ ಯಾರು ಕೊಡತ್ತ ಲೋನ್ ಸಂಬಂಧ ಭಾಳ ಐತಿ. ಅದು ಐತ್ರಿ ಜಮೀನ, ಬಟ್ ಲೋನ್ ನಾನ ಬರ್ಲ ಯಾರು ಅದ ನಿಂಗೆ ಹೇಳಿ ನಿನ್ನೆನ ಲೋನ್ ಕೊಡ್ತಾರಂತೇಳಿ. ಏನ್ ನಿಮ್ ಮಿಸ್ಸಸ್ ಹೆಸರೇನ್ರಿ? ಈ ನಾಮಿನಿ ಅವ್ರನ್ನ ಮಾಡಿ ಸರ್ ಎಷ್ಟು ಮಾಡಿ ಕೊಡ್ರಿ ಸರ್. ಬಾ ಮಾಡ್ತೀನಿ ಸರ್, ಒಂದ್ ಜರ ಮಾಡ್ತೀನಿ. ಏನ್ ಬೇಡ
ಶಿವಣ್ಣ ಪೂಜೆ ಅಂತ ಆತು, ಗಾಡಿಗಳೆಲ್ಲ ತಂದ್ಬಿಡಪ್ಪ. ಬರತ್ತವ್ರು ನೀರು ಬಂದ್ರು ನೋಡ್ಬೇಕು. ಎಲ್ಲದಿರಿ? ಬುತ್ತಿ ತಂದಿನ ಎಲ್ಲದಿರಿ? ಎಲ್ಲೂ ಕಾಣವಲ್ರಲ್ಲ, ಎಲ್ಲದಾರ ಇವರು? ಎಲ್ಲದಿರಿ? ಅಣ್ಣ ವೈನಿ ಬಂದ್ರೆ ಆಮಲ್ ಕರ್ದಂಗೆ ಅಂತ ನೋಡ್ತಾನೆ ತಡಿ. ವೈನಿ ಬಂದ್ರೆ ಅವ್ನು ನೋಡ್ತಾನೆ ತಡಿ. ಹಾ ಬಂದಾರ. ಹಾ ಇಲ್ಲಿ ಒಂದು ಸಾವಿತ್ರಿ ಬಿಸಿಲಾಗ ಯಾಕೆ ಬರಕ್ ಹೋಗಿದ್ದೆ? ಅಷ್ಟು ಊಟಕ್ಕೆ ಬರ್ಲತ್ತಿದ್ದು. ಇಲ್ಲಿ ಮಟ್ಟ ಬಿಸ್ಲಾಗ ನಡ್ಕೊಂತ ಬಂದೀನಿ. ಬಿಸ್ಲು ಬಾಳ ಆಗೈತಿ, ಬರ್ರಿ ಊಟ ಮಾಡಿ ಬರ್ರಿ. ಶಿವಣ್ಣ, ಇಷ್ಟೆಲ್ಲ ಕಷ್ಟಪಟ್ಟಿದ್ಕ ದೇವ್ರ ನಮಗ ಒಳ್ಳೆ ಫಲ ಕೊಟ್ಟಪ್ಪ. ಹಾ ಆತಪ್ಪ. ಎಲ್ಲ ಅಣ್ಣ ನೀನು ಎಲ್ಲಾರು ದುಡ್ದಿದ್ದಕ್ಕ ಆತಿಲ್ಲಪ್ಪ. ಆ ದೇವ್ರ ನಮ್ಮನ್ ಚಲೋ ಇಟ್ಟ ನೋಡಿ ಈಗಾರು, ಹೌದಿಲ್ಲ? ಇನ್ನಾದ್ರೂ ಚಲೋ ಇದ್ ಬಿಡೋನ್ ಎಲ್ಲಾರು ಸೇರಿ. ಹ್ಮ್ ಶಂಕರಪ್ಪ ವಕೀಲ್ ನಡ್ಕೊಂಡು ಏನೋ ಕೆಲಸ ಮಾಡಕತ್ತ ಅಂದ್ರೆ ಒಳಗೆ ಏನೋ ಮಸಾಲತ್ತೈತಿ. ಇದನ್ನ ಚಾನ್ಸ್ ಬಳಸ್ಕೊಂಡು ಇವ್ರ ಅಂಟ ನಂಬರ್ ಮಧ್ಯೆ ಜಗಳ ಹಚ್ಚಾಕಿದ ಬೆಸ್ಟ್ ಪ್ಲಾನ್. ಶಂಕರ, ನಮ್ಮ ಊರಾಗ ನಮ್ಮ ಮುಂದೆ ಬೆಳಿತೀಯ, ಇವತ್ತು ಗೌಡ್ರ ಮುಂದೆ ಹೇಳಿ ನಿನ್ನ ಸಂಸಾರ ಒಡ್ಲಿಲ್ಲ, ನನ್ನ ಹೆಸರು ಲೆಕ್ಕಾಚಾರನ ಅಲ್ಲ. ಬಾ ಮಗನ ಹೇಳ್ತೀನಿ. ಹಾ ರಬೆ, ಏನ್ ಮಾಡದಿ? ಹಾ ನೀರದು ಕುಡಿಸಿದಿ ಇಲ್ಲ ಎಲ್ಲಕ್ಕೂ? ಅಡ್ ಬಿದ್ದಿರಿ ಗೌಡ್ರ. ಯಾಕ ಇಷ್ಟ ಗಾಬರಿ ಆಗಿ ಬಂದಿ? ಮುಗುಲ್ ಹಡ್ಕೊಂಡ್ ಬಿತ್ತೇನೆ ಯಾಕ? ಪೂರಾ ಮನೆತನ ಹಾಳಾಗುವಂತ ಸುದ್ದಿರಿ ಗೌಡ್ರ. ಬಂತಾರ ಹಾಳಾಗುವಂತ ಸುದ್ದಿ? ಹ್ಞೂನ್ರಿ. ಅಂತದಿ ಅಂತಂದಿ? ನೀವು ಇಬ್ರು ಊರಾಗ ತಲೆ ತೆಗ್ದಿಸಿ ಅಡ್ಡಾಡುವಂತ ಪರಿಸ್ಥಿತಿ ಬಂದೈತಿ ಗೌಡ. ಸುತ್ತಮುತ್ತ 10 ಹಳ್ಳಿ ಗೌಡ ನಾನು. ಅಯ್ಯೋ ನಿನ್ನ ಗೌಡಿಕೆ ಗಡ್ ಬೆಂಕಿ ಯಾಕ? ವಿಷಯ ಗೊತ್ತಿಲ್ಲ ನಿಮಗ? ಹೇಳು, ಪಟ್ನ ಹೇಳು, ಜೀವ ಹೊಂಟಿದ್ ಪಟ್ನ ಹೇಳು. ಏನ್ ಹೇಳ? ಶಂಕರ ಗೌಡ ಶಂಕರ ಬಿಟ್ಟಾನ್ರಿ. ಆ ನಮ್ ಶಂಕರ. ಹ್ಞೂನ್ರಿ. ಸಿಕ್ಕಾಪಟ್ಟಿ ಹೊಲ ಮನಿ, ಅವ್ರ ತಮ್ಮ ಸಾಲಿ ಕಲಿಸಿದ್ದಕ್ಕ ಅವ್ರನ್ನ ಯಾರು ನೋಡವಲ್ರಿಪ್ಪ. ಕಾರ್ ಏನು, ಅವ್ರದ್ ವೈಭವೀಕರಣ ಏನು, ಯಾರ್ದು ಹೇಳದಿ ನೋಡು. ಆ ನಮ್ ಶಂಕರ ಸಾಲ ಇಸ್ಕೊಂಡು ಇದ್ದಲ್ಲ ನಮ್ ಕಡೆ ಅವನ. ಹ್ಞೂನ್ರಿ, ಅವಂದ ಹೇಳಕತ್ತೀನಿ ಗೌಡ್ರ. ಅವ್ರ ನೀವು ಪರಿಸ್ಥಿತಿ ನೋಡಿಲ್ರಿ ಈಗ. ಅವ್ರ ಮುಂದ ನಾವು ಭಿಕಾರಿಗಳ ಭಿಕ್ಷೆ ಕೇಳುವಂತ ಪರಿಸ್ಥಿತಿ ಬಂದೈತ್ರಿ. ಅದಕ್ಕ ನೀವ್ ಇದಕ್ಕೆ ಏನ್ ತಂತ್ರ ಹುಡ್ತೀರಿ ನನಗ್ ಗೊತ್ತಿಲ್ಲ. ಅವ್ರ ಮುಂದ ನಾವಿಬ್ರು ತಲೆ ತಗ್ಗಿಸಿ ಅಡ್ಡಾಡಬಾರ್ದು. ಆಗ್ಬಾರ್ದು ಹಂಗ ಆಗ್ಬಾರ್ದ. ಬನ್ನಿ ಅದಕ್ಕಿದೆ. ನಾ ಅದಕ್ಕ ಅದೇನ್ರಿ. ಅದ್ ಏನ್ ಮಾಡ್ಬೇಕು ಅನ್ನೋದು ನಂಗ ಹೇಳು. ಆ ಪ್ರಕಾರ ಪ್ಲಾನ್ ಮಾಡಿ ಒಟ್ಟ ಶಂಕರ ಮನ್ತನ ಈ ಊರಾಗ ಇರಬಾರ್ದು. ಚಿಂತೆ ಬಿಡ್ರಿ ನೀವು. ಈ ಲೆಕ್ಕಾಚಾರ ಲೆಕ್ಕ ಹಾಕಿದ ಮ್ಯಾಗ ಅವ್ರ ಮಂತನಲ್ಲ ನಿಮ್ ಮಂತನೂ ಇಳಿಸ್ಕೊಡಲ್ಲ ನಾನು. ಯಾರ್ಯಾರಿಗೆ ಏನೇನ್ ಮಾತಾಡ್ತೀವಿ ಅಲ್ಲಲ್ರಿ, ನಮ್ ಮಂತನೂ ನಿಮ್ ಜೊತೆ ಇರ್ತೈತೆ. ಬರ್ರಿ ಹೋಗಂ, ಬರ್ರಿ ನಡಿ ನೋಡ್ ಚಿಕ್ಕಣ. ಏ ಚಿಕ್ಕಣ, ಇಲ್ಲೋದಿಯಲು ಚಿಕ್ಕಣ 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 ಬಾರು. ಯಪ್ಪ ಸುದ್ದಿ ಗೊತ್ತಿಲ್ಲ ನನ್ ಚಿಕ್ಕಣ ನಿನಗ. ಏನಾತ್ ಲೆಕ್ಕಾಚಾರ? ಲೆಕ್ಕಾಚಾರ ಲೆಕ್ಕ ತಪ್ಪೆಂದು ಅಡ್ಡಾಡಂಗಿಲ್ಲ. ನಿಮ್ ಅಣ್ಣದಲ್ಲ ಶಂಕರಣ್ಣ, ಅಷ್ಟು ಆಸ್ತಿ ತನ್ನ ಹೆಸರು ಬರ್ಸ್ಕೊಳಕ ವಕೀಲ್ ನಡ್ಕೊಂಡು ಮಾಡಕತ್ತನ್ ಪ್ಲಾನ್. ನೀವ್ ಹಿಂಗ ಮತ್ತ ಹೋಗುದ ನೀವು ದಾರಿ ಲೆಕ್ಕಾಚಾರ ಏನ್ ಮಾತಾಡಕತ್ತೀನಿ? ಏನ ಮಗನ ಅಣ್ಣ ತಮ್ಮ ಜಗಳ ಆಸ್ತಿ? ಏನೋ ಪಾಪ ನಿನ್ನ ಸಂಸಾರ ಒಳ್ಳೇದಾಗ್ಲಿ ಅಂತೇಳಿ ನನ್ನ ಹೇಳಿ ತೆಗಿಯ ಕೈನ
ಇರ್ಲಿ ಪಾಪ ಅಂತ ಹೇಳಕ್ ಬಂದ್ರ ನನಗ ಮಾತಾಡ್ತಿದ್ಯಾ? ಲೆಕ್ಕಾಚಾರ ಎಟ್ ಅಂತವ್ರ ಮನಿ ಊರ್ದು ಬಂದಿನಿ ನಿಮ್ದು ಸೇರಿಸಿದ್ರಿ 25 ಆಕ್ಕವ. ಅಂತ ಈಗ ನಮ್ದು ಒಟ್ಟು ಬೆಂಕಿ ಹಚ್ಚಿಕಿಸಿಂದ ಎಲ್ಲಾ ಕಡಿ ಕೊರ್ದು ಉರಿ ಹಚ್ಚಿ ನಮ್ ಮನಿ ಒಯ್ಕೊಂತ ಹೋಗ್ರಿ, ನಿಮ್ಗ್ ಒಂದು ತನ್ನನು ಸಿಗುದಿಲ್ಲ ಹಿಂಗ್ ಮಾಡಿದ. ಅಣ್ಣ ವೈನಿ ಅಂತವ್ರಲ್ಲ. ಅವ್ರ ಅಂತವ್ರಲ್ಲೂ ಆಸ್ತಿ ಅಂತಸ್ತು ಹಣ ಮನುಷ್ಯನ್ ಕೆಡಸ್ತಂತ. ಸುಳ್ಳು ಹೇಳಕ್ ಹೋಗ್ಬೇಡ್ನಿ, ನೋಡಿಲ್ಲ ಅಂತಂದ್ರ ಬ್ಯಾರನ ಆಗ್ತೈತಿ. ಆಯ್ತ್ ಬಿಡಪ್ಪ, ನಂದ ತಪ್ಪಾಗೈತಿ, ಏನ್ ಮಾಡುದು. ಬಾ ಲೆಕ್ಕಾಚಾರ ಬಾ. ಹೆಂಗಂತಿ? ಆಯ್ತಾಯ್ತು, ಹೋಗಿ ನೋಡ್ತಾನ, ಈಗ ನೋಡೇ ಬಿಡ್ತಾನು. ನಮ್ಮ ಅಣ್ಣ ವೈನಿ ಹಿಂಗ್ ವಿಚಾರ ಮಾಡು, ಆಯ್ತಾಯ್ತು ವಿಚಾರ ಮಾಡಿ ಅವಾಗ ಬಂದ್ ನನಗೆ ಹೇಳ. ನಾ ಹೇಳಿದ್ದೇನ ತಪ್ಪಿತ್ತಾರ ನಿನ್ ಮೆಟ್ಟ ತಗೊಂಡ್ ನನಗ್ ಹೊಡಿ. ಆಯ್ತು, ಈಗ ಹೋಗ್ತಾನ ತಗೋ. ಅವ್ರ ಏನ್ ಮಾಡ್ತಾರ ನೋಡೇ ಬಿಡ್ತಾನ ನಾನು. ಅವ್ರವ್ರ ಅಣ್ಣತಮ್ರಿಗೆ ಜಗಳ ಹಚ್ಚಿ ಹೊಳ್ಳಿ ಆ ಮಗನ ರೋಡಿಗೆ ತರ್ಲಿಲ್ಲ. ನನ್ನ ಹೆಸರು ಲೆಕ್ಕಾಚಾರನ ಅಲ್ಲ. ಬಂದ್ರೆ ಗೌಡ್ರ ಬಂದರಿ. ನಮ್ಮ ಅಣ್ಣ ಒಬ್ಬ ಏನ್ರ ಮಾಡಿರ್ಬೇಕ ಅಂತಿ ಮಾತ್ ಕೇಳಿ. ಅವನೊಬ್ಬನ ಸಾಲಿ ಕಲ್ಸಿದ, ನನ್ನೊಬ್ಬನ ರಾತ್ರಿ ಆಗಲಿ ಕತ್ತಿ ಗಿತ್ತಕ್ಕೆ ಅವ್ನ ಜೋಡ ದುಡಿಯಾಕ ಹಚ್ಚಿ ಹೊಲ್ದಾಗ ಇದ್ದದ್ದೆಲ್ಲ ಮನಿ ಆಸ್ತಿ ಪಿಸ್ತಿ ಎಲ್ಲ ಲೆಕ್ಕಾಚಾರ ಹೇಳಿದ್ ಕರೆಕ್ಟ್ ಐತಿ. ಅವ್ನು ನೋಡೇ ಬಿಡ್ನು, ಅವ್ನು ಶಂಕರನ್ ನೋಡೇ ಬರ್ತಾನೆ ಇವತ್ತು. ಶಂಕರನ, ಏ ಶಂಕರ ಅಣ್ಣ, ಏ ಅಣ್ಣ, ಯಾಕೋ ಅಣ್ಣ? ಏ ಎಷ್ಟು ದಿವಸಕ್ಕ ನಿಯತ್ಲೆ ಇದೆ ಅಂತ ತಿಳಿದಿನ. ರಾತ್ರಾಗಲಿ ನಿನ್ಗೆ ಹೆಗಲಿ ಕೊಟ್ಟು ನೋಡಿದ್ನಿ. ಕರೆ ಏನ್ ಮಾಡಿದೀನಿ? ಚಿಕನ್ ಏನ್ ರಮಸ್ವಾಡಿಗ ಎಲ್ಲಾ ವಕೀಲ್ ನೆಟ್ಗಿಂದ ಇರ್ಲತ್ತ ನಮ್ಮ ಅಣ್ಣ ತನ್ನ ಎಟ್ ನಂಬಿನಿ ಎಲ್ಲಾ ನಿನ್ನ ಹೆಸರು ಮಾಡ್ಕೊಂಡ ಜಾಸ್ತಿ. ಮಾತಾಡಬೇಡಪ್ಪ, ಇನ್ನ ತಕ್ಕನ ಕಷ್ಟ ತಿಂದ ಇಷ್ಟು ಕೂಲಿ ಮಾಡಿ ಎಲ್ಲಾ ನೀನು ಬೆಳೆಸಿ ದೊಡ್ಡರ್ ಮಾಡಿದಾನಪ್ಪ. ಈ ತರ ಮಾತಾಡ್ಬೇಡ, ನಂಗ ಮನಸ್ಸು ಚುಚ್ಚುವಂತ ಮಾತ. ನನಗೇನ ಹೇಳ್ಬೇಡ, ನಂಗೆ ಎಲ್ಲಾ ಗೊತ್ತೇ. ನಿಂಗೆ ಏನ್ ವಿಷಯ ಹೇಳ್ರು, ಯಾರ್ದು ಏನ್ ಕೇಳಿದ್ನಿ? ವಕೀಲ್ನ ಕರ್ಕೊಂಡ್ ಬಂದಿದ್ಯಾ ಇವತ್ ನಿಂದ ಬಿಡಂಗಿಲ್ಲ. ಇವತ್ತು ಕಡ್ದ ಬಿಡ ನೋಡಕ್ಕೆ ಇವತ್ತ. ಸ್ವಲ್ಪ ಕೇಳ, ಹುಡುಗಲ್ ಎಬ್ಬಿಸ್ಬೇಡದನ. ಏನ್ ಗೊತ್ತಿದ್ದ ನಿನ್ನೊಬ್ಬನ ಸಾಲಿ ಕಲ್ಸಿದ. ಅವ್ನ ನಿಂಬಲ್ ರಾತ್ರಿ ಇಲ್ಲ ಜಗಳ ಇದ್ ಮಾಡಿದ ಕೆಲಸ ಮಾಡಿದಾನ. ಅವ ಇಟ್ಟಿಟ್ಟಿನ ಸಾಕಿದಾರ ನಮ್ಮನ್ನ. ಎಟ್ಟಿದ್ದೇಳಿ ಇಟ್ಟೈತಿ ಅವ ಏನ್ ಸಾಕಿದಾರ ಅಂತ ಮ್ಯಾಗ ನೀ ಈಗ ಹಿಂಗ ಅವ ಏನ್ ಮಾಡಿದ ನೋಡೋನ್ ಜರ ನೋಡೋನ್ ಕೈಲ್ ತಗೋ ಶಿವಣ್ಣ, ದಮ್ಮಣದಿಂದ ಕಡ್ಸ್ಕೊಂಡ. ಅಣ್ಣ ನೀ ಏನ್ ಮಾತಾಡ್ಬೇಡ. ಅಲ್ಲ ನಿನಗೆ ಯಾವ ಹುಸ್ರು ಮಗ ಹೇಳಿದ ಹಿಂಗೆಲ್ಲ ಹಚ್ಚದ ಇದ್ದುದ ಆಸ್ತಿ ಎಲ್ಲ ನಿನಗನ ಮಾಡಿದಾನ. ಅವ್ ಏನ್ ಇಟ್ಕೊಂಡಿಲ್ಲ. ಅವ್ ಲೆಕ್ಕಾಚಾರ ಸುಳ್ಳು ಹೇಳ್ತಾನ. ಲೆಕ್ಕಾಚಾರ ಜಗಳ ಹಚ್ಚಾಕ ಅವ್ನ ಗೌಡ್ನ ಆಸ್ತಿನ ಅವ್ ಬಡ್ಕೊಂಡ. ಈಗ ಬಡ್ಕೊಂಡ್ ಅವ ರಾಜ ಇದನ್ನ ಗೌಡ ಆಗ್ಯದ. ಈಗ ಅಂತಂದ್ರೆ ಇಂತ ಪಾಪ ದೇವ್ರಂತ ಅನ್ನನ್ ಮ್ಯಾಗ ಅಲ್ಲ. ನಿಂಗ ಇನ್ನ ಸಣ್ಣ ಇರ್ತೀನಿ, ಯಾವಾಗೂ ಬಡಕಿಲ್ಲ. ಆದ್ರೆ ಇವತ್ತ ಹೊಡಿಯೋಂಗ್ ಪ್ರಸಂಗ ಬತ್ ನೋಡು. ಅವನ್ ನೋಡಿ ಅವನ್ ಹೋದ ಹೆಜ್ಜಿದಾಗ ನಡ್ಕೊತ್ ಬಂದಾರ. ದಾರು ಕುಡುದಿಲ್ಲ, ಸಿಗರೇಟ್ ಸಿದಿಲ್ಲ. ಯಾಕೊಳ ಇಂಥದ್ ಯಾವ್ದೋ ಮಾಡೇ ಇಲ್ಲ, ಅವ ಕಲಿಸೇ ಇಲ್ಲ. ಅಟ್ಟೆಲ್ಲ ನೋವು ಇದ್ರು ಒಳಗ ನೋಡು ನಮ್ನ ಹೆಂಗ್ ಸಾಗೋದ್ ಹೆಂಗದ. ಪಾಪ ಹೆಂಗ್ ಕಂಗಾಲ ಇದ ನೋಡಿದ್ರ ಇಂತ ಅನ್ನನ್ ಮ್ಯಾಗ. ಶಿವಣ್ಣ ನಂದ್ ಕಾಲ್ ಬೇಡ, ನೋಡ ಯಾವ ನಾಯಿಗಳು ಯಾವ ಚೂ ಬಿಟ್ಟಲ್ಲ. ಏನ್ ನಡೆಯಂಗಿಲ್ಲ. ನಮ್ ತಮ್ಮಗಳು ನನ್ನ ಕೈಯಾಗದಾರಲ್ಲ. ಬಾ ಅಷ್ಟ ಬರ್ರಿ ಹೋಗೋಣ. ನಡ್ಯಾಣ ಹೋಗೋಣ, ನಡ್ಯಾಣ. ಗೌಡ್ರ ಕರಿತೀನಿ ತಡ್ರಿ, ಇಲ್ಲೇ ಅದಾರ. ಗೌಡ್ರೆ ಲೆಕ್ಕಾಚಾರ ನಿಮ್ಮನ್ನ ಕರ್ಯಾಕ ಯಾರು ಕೇಳ್ಕೊತ ಬಂದಾರ್ರಿ. ದಿವಸಕ್ಕೆ ಒಬ್ಬೊಬ್ಬರು ಬರ್ತಾರಲ್ಲ. ಎಲ್ಲಿದು ಕುಂದ್ರಿ ಇಲ್ಲಿ ಕಾಲ್ ಬಾಳ್ ಉಣ್ಸಕತ್ತಾವ. ಮುಂಜಾಳಿಂದ ಕುಂತ್ ಕಾಲ್ ಹೋದ್ನ. ಕುಂತ್ರ ಕಾಲ್ ಉಣಿಸ್ತಾವ, ನಿಂತ್ರ ಅದಕ್ಕೂ ಕಾಲ್ ಉಣಿಸ್ತಾವ. ಹೊಲ್ಬಿಡು, ಗಿಡಕ್ಕೆಲ್ಲ ನೀರ್ ಹಾಕಿದಿಲ್ಲ. ಮಳಿ ಬೆಳೈತ್ರಿ ಗೌಡ್ರೆ, ಮಳಿ. ನನಗೇನ್ ಹೇಳ್ತಿಲ್ಲ, ಛತ್ರಿ ಹಿಡ್ಕೊಂಡು ಹಾಕು. ಛತ್ರಿ ಹಿಡ್ಕೊಂಡು ಗಿಡಕ್ಕ ಅಲ್ಪ ಹುಷಾರ್ ಬಂದ್ರ ಸರ್ವತ್ನಾಗ ಕೊಡಿ ಹಿಡ್ದಾರ ಅಂದಂಗ ಆಯ್ತು. ಏನಿಲ್ರಿ ಗೌಡ್ರೆ, ಏನಿಲ್ರಿ. ಕಾಲ್ ಹೊತ್ತದೇನಲ್ಲ, ಕಾಲ್ ಅಲ್ಲ. ಹೇಗಿದ್ದೆ ನಾನು, ಹಾಗಾದೆ ಸುತ್ತಮುತ್ತ 10 ಹಳ್ಳಿ ಗೌಡ. ಈ ನನ್ನ ಮಗನ ನಂಬಿ, ಈ ನನ್ನ ಪಿಂಡ್ರಿ ಮಗನ ನಂಬಿ ಎಲ್ಲಾ ಕಳ್ಕೊಂಡು ಬರಬೇಡ. ಇವನ ಕಾಲ್ ಹೊತ್ಕೊಂಡ್ ಪ್ರಸಂಗ ನನಗ ಬಂತ ಗೌಡ್ರ. ಏನೇ ಇಲ್ಲ ಗೌಡ್ರ, ಏನೇ ಇಲ್ರಿ. ಲೆಕ್ಕ ಹಾಕಾಗ್ತದೆ ಗೌಡ್ರ, ಒಳಗ ಹೋಗಿ ಒಂದ್ ಅರ್ಧ ಕಿಲೋ ಕರೆಂಟ್ ತಗೊಂಡು ಫ್ಯಾನ್ ಹಾಕಪ್ಪ. ಆಯ್ತಪ್ಪ ಆಯ್ತು. ಅಲ್ಲ ಈ ನನ್ನ ಮಗ
ಲೆಕ್ಕ ಗೊತ್ತಿಲ್ಲಾರ್ದ ಸೊನ್ನೆ ಲೆಕ್ಕ ನನಗೆ ಗೊತ್ತಿಲ್ಲ. ಈ ನನ್ನ ಮಗನ ನಂಬಿ ಎಲ್ಲಾ ಇವಂಗ್ ಹೇಳು ಕಡೆಗೂ ಈ ನನ್ನ ಮಗ ನನಗ ಟೋಪಿಗೆ ಹಾಕೋಂಗ ಮಾಡಿ ಏನಿಲ್ಲ ಗೌಡ್ರ, ಏನಿಲ್ರಿ. ಅರ್ಧ ನೀವ್ ಹೇಳ್ದಂಗ ಅರ್ಧ ಕಿಲೋ ಕರೆಂಟ್ ತಂದು ನಿಮ್ಗೆ ಫ್ಯಾನ್ ಹಾಕ್ತೇನ್ರಿ. ಆಯ್ತು. ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಮಾಡಿರುವಂತಹ ಈ ಒಂದು ಯೂಟ್ಯೂಬ್ ಚಾನಲ್ ಬಸವ ಚಿಕ್ಕೋಡಿ ಅವರ ಒಂದು ನೇತೃತ್ವದಲ್ಲಿ ಆತ್ಮೀಯ ಗೆಳೆಯರ ತಂಡದೊಂದಿಗೆ ಇದೊಂದು ವಿಡಿಯೋ ಮಾಡಿದೀವಿ. ರೊಚ್ಚಿಗೆದ್ದ ರೈತನ ಮಕ್ಕಳು ಅನ್ನೋ ಒಂದು ಹೊಸ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಜೊತೆಯಾಗಿ ಸಹಕರಿಸಿರುವಂತಹ ನಮ್ಮ ಎಲ್ಲಾ ಜಮಗೌಡರ ಫ್ಯಾಮಿಲಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಥಮ ಬಾರಿಗೆ ನಾನು ಕೂಡ ಈ ಯೂಟ್ಯೂಬ್ ಚಾನಲ್ ಪ್ರಥಮ ಬಾರಿಗೆ ಅಭಿನಯ ಮಾಡ್ತಾ ಇದ್ದೀನಿ. ಆದಷ್ಟು ತಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ, ಈ ಫ್ಯಾಮಿಲಿಯನ್ನ ಒಂದು ಎತ್ತರಕ್ಕೆ ಬೆಳೆಸಿ, ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ಕ್ಯಾಮ್ರಾಮನ್ ರಾಕೇಶನ್ ಜೊತೆ ದಾವಲ್ ತಾಳಿಕೋಟಿ. ನಮಸ್ಕಾರ.